ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕಾವೇರಿ ನೀರು ವಿಚಾರ ಸಂಬಂಧಪಟ್ಟಂತೆ ತಮಿಳುನಾಡವರು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ. ನಮ್ದೇನು ಅಭ್ಯಂತರ ಏನಿಲ್ಲ. ನಾವೇನ್ ಕರೆದಿದ್ದೀವಿ, ಅವ್ರದ್ದು ಕರೆದಿದ್ದಾರೆ. ಆದರೆ ನಾವೇನು ಕೋರ್ಟ್ ಆದೇಶ ಕೊಟ್ಟಿದೆ, ನಾವು ಮೇಲ್ಮನೆ ಸಲ್ಲಿಸ್ತಾ ಇದ್ದೇವೆ. ಆದರೆ ನಿನ್ನೆಯಿಂದ ನಮಗೆ ಒಳ್ಳೆ ಮಳೆ ಬರ್ತಾ ಇದೆ ಅಂತೇಳಿ ನಮಗೆ ಸೂಚನೆ ಬಂದು ಒಳ ಹರಿವು ಬರ್ತಾ ಇದೆ. ಬಂದದ್ದು ನೀರನ್ನೆಲ್ಲ ನಾವು ಈಗಾಗಲೇ ಬಿಳುಗುಂಡಿಗೆ ಬಿಡಲಿಕ್ಕೆ ನಾವೆಲ್ಲ ವ್ಯವಸ್ಥೆನ ನಾವು ಮಾಡಿದ್ದೇವೆ. ಸೊ ಅದರಿಂದ ಬಹುಶಃ ಮಳೆನೇ ನಮಗೆಲ್ಲ ಆಧಾರ. ಆ ಆಧಾರದಿಂದ ಬಹುಶಃ ಎಲ್ಲ ಸಮಸ್ಯೆ ಬಗೆಹರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ, ಎಲ್ಲರೂ ಕೂಡ ಮೇಕೆದಾಟಿಗೆ ಅವಕಾಶ ಮಾಡಿಕೊಡಿ. ಏನೇ ಸ್ಟೋರೇಜ್ ಆದ್ರೂ ನಿಮ್ಗೆ ತಾನೇ ಬರೋದು, ನಮ್ಗೇನು ಅದು ಬರುವುದಿಲ್ಲ. ದಯವಿಟ್ಟು ತೊಂದರೆ ಮಾಡಬೇಡಿ ಅಂತೇಳಿ ನಾನು ನಮ್ರತೆಯಿಂದ ನಾನು ಪ್ರಾರ್ಥನೆ ಮಾಡ್ತೇನೆ. ನೋಡಪ್ಪ, ಅವರು ಒಂಥರ ಫಿಲಂ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ. ಅವರು ಗೋಡಂಬಿ ದ್ರಾಕ್ಷಿಗೆ ಕರೀತಾ ಇದ್ದೀವ ನಾವು. ಮತ್ತೆ ಯಾಕೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ? ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ ರಾಜಕಾರಣ ಬಿಟ್ರೆ ರಾಜ್ಯದ ಹಿತದ ಬಗ್ಗೆ, ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತ ಬರೀ ಟೀಕೆ ಮಾಡೋದು, ಆರೋಪ ಮಾಡೋದು, ಹಿಟ್ ಅಂಡ್ ರನ್ ಮಾಡೋದು, ಹೋಗೋದು. ಅಸೂಯೆ ಅಷ್ಟೇ, ಬೇರೆ ಏನಿಲ್ಲ. ಅಸೂಯೆ ಅಷ್ಟೇ. ಅದು ಮೊದಲಿಂದನೂ ಅದು ನಡ್ಕೊಂಡು ಬಂದಿದೆ. ನಾನು ಅದಕ್ಕೆ ನಾನು ಕರಿತಾ ಇದ್ದೀನಿ, ಬಾಪ ಅಸೆಂಬ್ಲಿಲೋ ಎಲ್ಲಾರು ಒಂದ್ ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಕಾಯ್ಕೊಂಡಿದ್ದೆ ನಾನು, ಸಿಗ್ಲಿಲ್ಲ. ಹೋದ್ ಸತಿ ಬರಲಿಲ್ಲ. ಕಾವೇರಿ ನೀರು ವಿಚಾರ ಸಂಬಂಧಪಟ್ಟಂತೆ ತಮಿಳುನಾಡವರು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ. ನಮ್ದೇನು ಅಭ್ಯಂತರ ಏನಿಲ್ಲ. ನಾವೇನ್ ಕರೆದಿದ್ದೀವಿ, ಅವ್ರದ್ದು ಕರೆದಿದ್ದಾರೆ. ಆದರೆ ನಾವೇನು ಕೋರ್ಟ್ ಆದೇಶ ಕೊಟ್ಟಿದೆ, ನಾವು ಮೇಲ್ಮನೆ ಸಲ್ಲಿಸ್ತಾ ಇದ್ದೇವೆ. ಆದರೆ ನಿನ್ನೆಯಿಂದ ನಮಗೆ ಒಳ್ಳೆ ಮಳೆ ಬರ್ತಾ ಇದೆ ಅಂತೇಳಿ ನಮಗೆ ಸೂಚನೆ ಬಂದು ಒಳ ಹರಿವು ಬರ್ತಾ ಇದೆ. ಬಂದದ್ದು ನೀರನ್ನೆಲ್ಲ ನಾವು ಈಗಾಗಲೇ ಬಿಳುಗುಂಡಿಗೆ ಬಿಡಲಿಕ್ಕೆ ನಾವೆಲ್ಲ ವ್ಯವಸ್ಥೆನ ನಾವು ಮಾಡಿದ್ದೇವೆ. ಸೊ ಅದರಿಂದ ಬಹುಶಃ ಮಳೆನೇ ನಮಗೆಲ್ಲ ಆಧಾರ. ಆ ಆಧಾರದಿಂದ ಬಹುಶಃ ಎಲ್ಲ ಸಮಸ್ಯೆ ಬಗೆಹರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ, ಎಲ್ಲರೂ ಕೂಡ ಮೇಕೆದಾಟಿಗೆ ಅವಕಾಶ ಮಾಡಿಕೊಡಿ. ಏನೇ ಸ್ಟೋರೇಜ್ ಆದ್ರೂ ನಿಮ್ಗೆ ತಾನೇ ಬರೋದು, ನಮ್ಗೇನು ಅದು ಬರುವುದಿಲ್ಲ. ದಯವಿಟ್ಟು ತೊಂದರೆ ಮಾಡಬೇಡಿ ಅಂತೇಳಿ ನಾನು ನಮ್ರತೆಯಿಂದ ನಾನು ಪ್ರಾರ್ಥನೆ ಮಾಡ್ತೇನೆ. ನೋಡಪ್ಪ, ಅವರು ಒಂಥರ ಫಿಲಂ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ. ಅವರು ಗೋಡಂಬಿ ದ್ರಾಕ್ಷಿಗೆ ಕರೀತಾ ಇದ್ದೀವ ನಾವು. ಮತ್ತೆ ಯಾಕೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ? ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ ರಾಜಕಾರಣ ಬಿಟ್ರೆ ರಾಜ್ಯದ ಹಿತದ ಬಗ್ಗೆ, ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತ ಬರೀ ಟೀಕೆ ಮಾಡೋದು, ಆರೋಪ ಮಾಡೋದು, ಹಿಟ್ ಅಂಡ್ ರನ್ ಮಾಡೋದು, ಹೋಗೋದು. ಅಸೂಯೆ ಅಷ್ಟೇ, ಬೇರೆ ಏನಿಲ್ಲ. ಅಸೂಯೆ ಅಷ್ಟೇ. ಅದು ಮೊದಲಿಂದನೂ ಅದು ನಡ್ಕೊಂಡು ಬಂದಿದೆ. ನಾನು ಅದಕ್ಕೆ ನಾನು ಕರಿತಾ ಇದ್ದೀನಿ, ಬಾಪ ಅಸೆಂಬ್ಲಿಲೋ ಎಲ್ಲಾರು ಒಂದ್ ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಕಾಯ್ಕೊಂಡಿದ್ದೆ ನಾನು, ಸಿಗ್ಲಿಲ್ಲ. ಹೋದ್ ಸತಿ ಬರಲಿಲ್ಲ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈ ಮಲೆನಾಡು ಭಾಗ, ಕರಾವಳಿ ಭಾಗ, ಮಳೆಗಾಲ ಬರುತ್ತೆ ಅಂತ ಹೇಳಿದಾಗ ಮಲೆನಾಡಿನಲ್ಲೂ ಹಾಗೆ, ಕರಾವಳಿಯಲ್ಲೂ ಹಾಗೆ ಸುಮಾರು ತಿಂಗಳಷ್ಟು ಕರೆಂಟೇ ಇರೋದಿಲ್ಲ. ಅಲ್ಲಲ್ಲಿ ಈ ಮರಗಳು ಉರುಳು ಬೀಳ್ತವೆ, ಜೊತೆಗೆ ಕರೆಂಟ್ನ ವಿದ್ಯುತ್ ಕಂಬಗಳು ಧರೆಗುರುಳುತ್ತವೆ. ಈ ಸಂದರ್ಭದಲ್ಲಿ ಕರೆಂಟ್ ಇರೋದಿಲ್ಲ, ವಿದ್ಯುತ್ ಇರೋದಿಲ್ಲ. ಇಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಅನೇಕ ತಾಲೂಕುಗಳಲ್ಲಿ ಸುಮಾರು ವಾರಗಳಿಂದ ವಿದ್ಯುತ್ತೇ ಇಲ್ಲ, ಕತ್ತಲಲ್ಲೇ ಮುಳುಗಿದ್ದಾರೆ.